ಕಳೆದ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿಗಳ ಮೂಲಕ ಕಮಾಲು ಮಾಡಿದ್ದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಅದೇ ಬಜೆಟ್. ಇವತ್ತು ಕಾಂಗ್ರೆಸ್ ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ತೆರೆಗೆ ಬರೆ ಇಲ್ಲದೆ ಬಜೆಟ್ ಮಂಡನೆಯನ್ನ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಕುತೂಹಲ ಗರಿಗೆದರಿದೆ. ಜನಪ್ರಿಯ ಯೋಜನೆಯನ್ನ ಘೋಷಿಸಿದೆ. ಕೇಂದ್ರದ ಹಾದಿಯನ್ನ ತುಳಿತಾರಾ ಸಿಎಂ ಸಿದ್ದರಾಮಯ್ಯನವರು. ಸಿದ್ದು ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಸಿಗುತ್ತಾ ಬಂಪರ್, ರೈತ ವರ್ಗಕ್ಕೆ ಏನು ಸಿಗುತ್ತೆ, ಯುವಕರಿಗೆ ಏನು ಸಿಗುತ್ತೆ, ಕುತೂಹಲ ಜಾಸ್ತಿ ಆಗ್ತಾ ಇದೆ. ಭಾಗ್ಯಗಳ ಸರದಾರ ಅಂತ ಕರೆಸಿಕೊಳ್ಳುವ ಸಿದ್ದರಾಮಯ್ಯನವರು ಇವತ್ತು ಯಾವ ಭಾಗ್ಯಗಳನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ? 15ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳು, ಬೆಟ್ಟದಷ್ಟು ಆಸೆಗಳನ್ನು ರಾಜ್ಯದ ಜನ ಇಟ್ಕೊಂಡಿದ್ದಾರೆ. ಹಾಗಾದರೆ ಇವತ್ತಿನ ಬಜೆಟ್ನ ನಿರೀಕ್ಷೆಗಳು ಏನು? ಆಶಾ ಕಾರ್ಯಕರ್ತೆಯರಿಗೆ 1,000 ಗೌರವಧನವನ್ನು ಹೆಚ್ಚಳ ಮಾಡಲಿಕ್ಕೆ ಘೋಷಣೆ ಮಾಡಬಹುದು. ಮುಖ್ಯಮಂತ್ರಿಗಳ ಆರೋಗ್ಯ ಕೇಂದ್ರಗಳ ಪುನಶ್ಚೇತನ ಕಾರ್ಯಕ್ರಮಕ್ಕೆ 94 ಕೋಟಿ ರೂಪಾಯಿಯನ್ನು ಮೀಸಲಿಡಬಹುದು. 100 ಹಾಸಿಗೆಗಳ 7 ತಾಲೂಕು ಆಸ್ಪತ್ರೆಗಳ ನಿರ್ಮಾಣಕ್ಕೆ 93 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ನಾಗರಿಕ ಸಹಾಯ ಕೇಂದ್ರಗಳಿಗೆ 25 ಕೋಟಿ ರೂಪಾಯಿ ಇಡುವಂತಹ ನಿರೀಕ್ಷೆ ಇದೆ. 50 ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 125 ಕೋಟಿ ರೂಪಾಯಿಯನ್ನು ಮೀಸಲಿಡುವಂತಹ ಸಾಧ್ಯತೆ ಕೂಡ ಇದೆ. ಅದರ ಜೊತೆಗೆ ಜಿಲ್ಲಾಸ್ಪತ್ರೆಗಳಲ್ಲಿ ಅಗ್ನಿಶಾಮಕ ವ್ಯವಸ್ಥೆಯ ಸ್ಥಾಪನೆಗೆ 91 ಕೋಟಿ ರೂಪಾಯಿಯನ್ನು ಮೀಸಲಿಡಬಹುದು ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಅಂದಾಜನ್ನು ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ 50,000 ಹಾಸಿಗೆಗಳ 7 ಕ್ರಿಟಿಕಲ್ ಕೇರ್ ಬ್ಲಾಕ್ಗಳ ಸ್ಥಾಪನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಘೋಷಣೆ ಮಾಡಬಹುದು. ಇವೆಲ್ಲವೂ ಕೂಡ ನಿರೀಕ್ಷೆಗಳು, ರಾಜ್ಯದ ಜನರು ಇಟ್ಕೊಂಡಿರುವಂತಹದ್ದು. ಸಹಜವಾಗಿಯೇ ಲೋಕಸಮರ ಹತ್ರ ಇದೆ, ಭರ ಆವರಿಸಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವೆಲ್ಲ ಘೋಷಣೆಗಳನ್ನು ಮಾಡ್ತಾರೆ? ಪಂಚ ಗ್ಯಾರಂಟಿಗಳನ್ನು ಬಿಟ್ಟು ಮತ್ಯಾವುದಾದ್ರೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರಾ? ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ಕೂಡ 15ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರ ಬಜೆಟ್ನಲ್ಲಿ ಏನಾದರೂ ಸಸ್ಪೆನ್ಸ್ ಇರುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ರಾಜ್ಯದ ಜನರಂತೂ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಅವರ ದಾಖಲೆಯ ಬಜೆಟ್ ಮಂಡನೆಗೆ. ಸಿದ್ದರಾಮಯ್ಯನವರು ಅಂದರೆ ಭಾಗ್ಯಗಳ ಸರ್ದಾರ. ಯಾರಿಗೆ ಯಾವ ಭಾಗ್ಯವನ್ನು ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರೆ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಇನ್ನಷ್ಟು ಗ್ಯಾರಂಟಿಗಳನ್ನೇನಾದರೂ ಕೊಡಬಹುದಾ ಅಂಥೇಳಿ ಮತ್ತೊಂದು ವರ್ಗ ಕಾದು ಕುಳಿತಿದೆ. ಸಿದ್ದರಾಮಯ್ಯನವರು ಕೇವಲ ಭಾಗ್ಯಗಳ ಸರ್ದಾರ ಅಷ್ಟೇ ಅಲ್ಲ, ಪಂಚ ಗ್ಯಾರಂಟಿಗಳನ್ನು ಜನರಿಗೆ ಕೊಟ್ಟು ಬಡ ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಿದಂತಹ ಜನಾರ್ದನ ಕೂಡ ಹೌದು. ಹಾಗಾಗಿಯೇ ಇವತ್ತು ಮಂಡಿಸ್ತಾ ಇರುವಂತಹ ಬಜೆಟ್ ಮೇಲೆ ರಾಜ್ಯದ ಜನರು ಅತ್ಯಂತ ಆಸೆಯನ್ನು ಇಟ್ಕೊಂಡಿದ್ದಾರೆ, ಕುತೂಹಲವನ್ನು ಇಟ್ಕೊಂಡಿದ್ದಾರೆ. ಯಾವೆಲ್ಲ ಭಾಗ್ಯಗಳು, ಏನೆಲ್ಲ ಘೋಷಣೆಗಳಾಗುತ್ತೆ ಅನ್ನುವಂತಹದ್ದು, ಜೊತೆಗೆ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಘೋಷಣೆಗಳಾಗುತ್ತೆ ಅನ್ನುವಂತಹದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬಜೆಟನ್ನು ಮಂಡಿಸ್ತಾ ಇರುವಂತಹದ್ದು ಮತ್ತೊಂದಿಷ್ಟು ನಿರೀಕ್ಷೆಗಳಿದ್ದಾವೆ. ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ತೆರಿಗೆಯನ್ನು ಹೆಚ್ಚಿಸದೆ ಜನಪ್ರಿಯ ಯೋಜನೆಗಳನ್ನು ಘೋಷಣೆ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಮೊನ್ನೆ ಅಷ್ಟೇ ಕೇಂದ್ರ ಬಜೆಟ್ ಮಂಡನೆ ಆಯಿತು, ಅಲ್ಲೂ ಕೂಡ ಇದೇ ಫಾರ್ಮುಲಾವನ್ನು ಅಪ್ಲೈ ಮಾಡಲಾಗಿತ್ತು. ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಹಾದಿಯನ್ನೇ ತುಳಿತಾರಾ ಅನ್ನುವಂತಹ ಪ್ರಶ್ನೆ. ಸರ್ಕಾರಿ ನೌಕರರಿಗೆ 7ನೇ ವೇತನ ಜಾರಿಯನ್ನು ಮಾಡುವಂತಹ, ವೇತನ ಆಯೋಗವನ್ನು ಜಾರಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮೇಕೆದಾಟು ಯೋಜನೆ ಸೇರಿ ನೀರಾವರಿ ಯೋಜನೆಗಳಿಗೆ ವಾರ್ಷಿಕ 50,000 ಕೋಟಿಯನ್ನು ಮೀಸಲಿಡುವಂತಹ ಸಾಧ್ಯತೆ ಇದೆ. ಇನ್ನು ಯುವ ಉದ್ಯಮಿಗಳಿಗೆ ವಿಶೇಷ ಯೋಜನೆ, ಬಡ್ಡಿ ರಹಿತ ಸಾಲ ಸೌಲಭ್ಯಗಳನ್ನು ಕೂಡ ಇವತ್ತಿನ ಬಜೆಟ್ನಲ್ಲಿ ಘೋಷಣೆ ಮಾಡಬಹುದು ಸಿಎಂ ಅನ್ನುವಂತಹ ನಿರೀಕ್ಷೆಗಳು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ವೇತನವನ್ನು ಹೆಚ್ಚಳ ಮಾಡುವ, ಅವರಿಗೆ ಉಚಿತ ಬಸ್ ಪಾಸ್ ಕೊಡುವಂತಹ ಯೋಜನೆಯನ್ನು ಕೂಡ ಘೋಷಣೆಯನ್ನು ಮಾಡಬಹುದು.